ಮಾಡ್ತಾರಲ್ಲ. ನನ್ನ ಪ್ರಶ್ನೆ ಇಷ್ಟೇ ಸರ್, US ಮತ್ತೆ ಇಂಡಿಯಾ ಟ್ರೇಡ್ ಡೀಲಲ್ಲಿ ಇಂಧನವನ್ನ ಅಮೆರಿಕ ದೇಶಕ್ಕೆ ಒತ್ತೆ ಇಟ್ಟಿದ್ದೀರಾ. ಭಾರತ ಮತ್ತೆ ರಷ್ಯಾ ದೇಶದ 50 ವರ್ಷಗಳ ಕಾಲ ಎರಡು ದೇಶಗಳ ಒಪ್ಪಂದ ಏನಿತ್ತು, ನಾವೇನು ಪೆಟ್ರೋಲಿಯಂ ತಗೋತಾ ಇದ್ದೀವಿ, ನಾವೇನು ಡೀಸೆಲ್ ತಗೊಳ್ತಾ ಇದ್ದೀವಿ, ಅದನ್ನು ತಗೋಬಾರ್ದು ಅಂತ ಟ್ರಂಪ್ ಆಡಳಿತ ಹೇಳ್ತಾ ಇದೆ. ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಈಗ ಅಮೆರಿಕ ಏನಾರ ಯಾವ ದೇಶ ತಗೋಬೇಕಂತ ಅವ್ರು ತೀರ್ಮಾನ ತಗೋತಾವ್ರೆ. ಮೋದಿ ತೀರ್ಮಾನ ಅಲ್ಲ, ವಿಶ್ವಮಾನವ ತೀರ್ಮಾನ ಅಲ್ಲ. ನಮ್ಮ ಪ್ರಶ್ನೆ ಇಷ್ಟೇ, ವೆನಿಜುಲಾ ಅಧ್ಯಕ್ಷನ ಕರ್ಕೊಂಡ್ಬಂದು ಅಮೆರಿಕ ಜೈಲಲ್ಲಿ ಹಾಕಿ ಅವನ ದೇಶದ ಇಂಧನವನ್ನ ಅಮೆರಿಕ ಹೈಜಾಕ್ ಮಾಡಿ ಅಲ್ಲಿ ಪರ್ಚೇಸ್ ಮಾಡಿ ಭಾರತ ದೇಶ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ನಮ್ಮ ವಿಶ್ವ ನಾಯಕ ಏನಾಗಬೇಕು? ಟ್ರಂಪ್ ತಾನೇ ಅಡಿಪಾಯ ಆಗಿರೋದು. ಎಲ್ಲ ಒಂದ್ ಕಡೆ ನಿಮ್ಮ ಪೊಲಿಟಿಕಲ್ ಕ್ರೈಸಿಸ್ಗೆ ಈ ದೇಶವನ್ನ ಎರಡೂ ಪಕ್ಷಗಳು ಬಲಿ ಕೊಡ್ತಿದ್ದೀರಾ ಸರ್. ಪೊಲಿಟಿಕಲ್ ಕ್ರೈಸಿಸ್ ನಮ್ದಲ್ಲ ಸರ್. ಇವತ್ತು ಜನ ಆಶೀರ್ವಾದ ಮಾಡಿದ್ದಾರೆ ಬಿಜೆಪಿ ಅವರಿಗೆ ಆಡಳಿತ ಮಾಡಿ ಅಂತ. ಬಿಜೆಪಿ ಅವರು ಆಡಳಿತ ಮಾಡ್ತಾ ಇಲ್ಲ ಸರ್, ದೇಶವನ್ನ ಮಾರುವಂತ ಕೆಲಸ ಮಾಡ್ತಿದ್ದಾರೆ. ಕ್ರಾನಿ ಆಫ್ ಕ್ಯಾಪಿಟಲಿಸಂ. ಒಬ್ಬ ರಾಜಕಾರಣಿಯಾದವನು ಒಬ್ಬ ಬಂಡವಾಳಶಾಹಿ ಜೊತೆ ಸೇರಿ ಮಾಡುವಂತ ಕೆಲಸವನ್ನ ಏನಂತಾರೆ? ಕ್ರಾನಿ ಆಫ್ ಕ್ಯಾಪಿಟಲಿಸಂ ಅಂತಾರೆ. ನಾನು ಇಷ್ಟೇ ಹೇಳಿದೆ ಸರ್, ಜನಪರವಾದಂತ ಕಾರ್ಯಕ್ರಮಗಳನ್ನ ಬಿಜೆಪಿ ಕೊಡೋದನ್ನ ಬಿಟ್ಟು ರೈತ ವಿರೋಧಿ ಕಾರ್ಯಕ್ರಮಗಳನ್ನ ಮತ್ತೆ ಜನ ವಿರೋಧಿ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಇವತ್ತು ಬಿಜೆಪಿ ಏನಾದ್ರೂ ಅಧಿಕಾರದಲ್ಲಿದೆ ಅಂತ ಹೇಳಿದ್ರೆ ಜನ ಕೊಟ್ಟಂತ ವಿಶ್ವಾಸದ ಮೇಲೆ ಮಾತ್ರ. ಅವತ್ತು ಮನಮೋಹನ್ ಸಿಂಗ್ ಅವರು ಕೂಡ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಮುಂದೆ ಮಂಡಿಯೂರಿದ್ರು. ನೀವು ಅದೇ ರೀತಿ ಮಂಡಿಯೂರೇ ಕೊಟ್ಟಿದ್ದೀರಾ ಸರ್. ಈ ಟ್ರೇಡ್ ಆರ್ಗನೈಸೇಷನ್ಸ್, ಈ ಟ್ರೇಡ್ ಡೀಲ್ಗೆ ಸುಮಾರು 1 ವರ್ಷದ ಪರಿಶ್ರಮ ಇದೆ. ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಸರ್. ಅದಲ್ಲಿ ದೇಶದ ಮೋದಿ ಅವರು ಒಂದು ಮಾತು ಕರೆಕ್ಟ್ ಆಗಿ ಹೇಳಿದಂಥದ್ದು ಏನಂದ್ರೆ, ರೈತರ ಮತ್ತು ಹೈನುಗಾರಿಕೆಗಳಿಗೆ ಯಾವುದೇ ಇದಂತ ರಾಜಿ ಇಲ್ಲ. ಇದು ಮೇನ್ ಅಂಡರ್ಲೈನ್ ಮಾಡಿರುವಂತ ಟ್ರೇಡ್. ಅದು ಬಿಟ್ಟು ದ ವರ್ಲ್ಡ್ಸ್ ಬೆಲೆ ಇರುವಂತ ಭಾರತಕ್ಕೆ 18% ಟ್ರೇಡ್ ಇರುವಂತದ್ದು. ಅದು ಬಿಟ್ಟು ಬೇರೆ ಎಲ್ಲಾ ದೇಶಕ್ಕೂ ಇಟ್ ಈಸ್ ಮೋರ್ ದನ್. ಪ್ರಶ್ನೆ ಮಾಡ್ತಾರೆ, ಈ ಹಿಂದೆ 3% ಟ್ಯಾಕ್ಸ್ ಇತ್ತು, 3% ಅಮೆರಿಕ ಟ್ಯಾಕ್ಸ್ ಆಗ್ತಿತ್ತು, ಈಗ 18% ಆಗ್ತಿದೆ. ಅಲ್ಲಿಗೆ ಎಷ್ಟಾಯ್ತು ನಿಮ್ದು? 15% ಜಾಸ್ತಿ ಟ್ಯಾಕ್ಸ್ ಹಾಕದೆ ಅದು ಅಮೆರಿಕ ಮತ್ತು ಭಾರತ ನಡುವಿನ ವ್ಯಾಪಾರ ಒಪ್ಪಂದ ಸರ್. 50 ಇದ್ದಿದ್ದು 18 ಬಂದಿರೋ, 50 ಇದ್ದಿದ್ದು 18 ಬಂದಿರೋಂಥದ್ದು. ಪಾಪ ಸರ್, ಅವರು ಪೇಪರು ಓದಲ್ಲ, ನೋಡೋದು ಇಲ್ಲ, ಎಂತದ್ದು ಇಲ್ಲ. ಇದು ಒಂದಿದು ಸರ್. ನಾವೊಂದು ಹೇಳುವಂಥದ್ದು ಅಂತಂದ್ರೆ, ಇಟ್ ಈಸ್ ದ ಬೆಸ್ಟ್ US ಡೀಲ್ ಇನ್ ದ ವರ್ಲ್ಡ್ ಅಂತದಲ್ಲಿ ಇವರಿಗೆ ಇದು ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ಬೆಸ್ಟ್ ಡೀಲ್ ಅವ್ರು ಕಳಿಸ್ತಕ್ಕಂತ ದವಸ ಧಾನ್ಯಗಳಿಗೆ ನಾವು 0 ಟ್ಯಾಕ್ಸ್ ಹಾಕ್ತಿವಲ್ಲ, ಇದು ಬೆಸ್ಟ್ ಡೀಲ. ನಮ್ದು 18% ಹಾಕ್ತಾರೆ ಅವರು. 50% ಇಂದ 18% ಟ್ಯಾಕ್ಸ್ ಬಂದಿರೋದು ಬೆಸ್ಟ್ ಡೀಲ್ ಅಲ್ವಾ? ಲೋಯೆಸ್ಟ್ ಡೀಲ್ ಮಾಡಿದ್ದಾರೆ. ಆಯ್ತಾ? ಮೇಡಮ್ ಅವ್ರು ಹೇಳ್ತಾರೆ ಇದು ಬೆಸ್ಟ್ ಡೀಲ್ ಅಂತ ಹೇಳ್ತವ್ರೆ ಸರ್. ಈ ಬಿಜೆಪಿ ಅವರಿಗೆ ರೈತರ ಬಗ್ಗೆ ಯಾವ್ದಾದ್ರು ಕಾಳಜಿ ಇದೆಯಾ? ಅವ್ರಿಗೆ ಮೊದಲೇ ರೈತ ವಿರೋಧಿ ಕಾನೂನುಗಳನ್ನ ತಂದು ಕಾಂಗ್ರೆಸ್ ನೇತೃತ್ವದಲ್ಲಿ ರೈತರು ಅಹೋರಾತ್ರಿ ಧರಣಿಗಳು, ಎಷ್ಟೋ ಜನ ರೈತರು ಸತ್ತೋದ್ರು ನೋಡಿ. ದವಸ ಧಾನ್ಯಗಳನ್ನ, ಡೈರಿ ಪ್ರಾಡಕ್ಟ್ಗಳನ್ನ, ಹಣ್ಣುಗಳನ್ನ ಇವತ್ತಿನ ದಿವಸ ಆಮದು ಮಾಡ್ಕೊಂಡು 0 ಸುಂಕ ಮಾಡ್ಕೊಂಡು ನಮ್ಮ ದೇಶದ ಮಾನ ಮರ್ಯಾದೆನ ಹರಾಜಾಗ್ತಿದ್ದಾರೆ. ರೈತರ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋ ರೀತಿ ನಮ್ಮ ದೇಶ ಮನೋರಂಜನೆ ಕಾಂಗ್ರೆಸ್ ಅವರು, ಬಿಜೆಪಿ ಅವರೆಲ್ಲ ನಾವು ದೇಶ ಕಾಪಾಡ್ತಾರ ಸರ್. ಜೊತೆಗೆ ನೋಡಿ, ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ತಾಂಡವಾಡ್ತಿತ್ತು ಅಂದ್ರೆ ರಾಜೀವ್ ಗಾಂಧಿ ಅವರು ಒಪ್ಕೊಂಡಿದ್ರು. ಕೇಂದ್ರ ಸರ್ಕಾರದಿಂದ ಅವಾಗ 1,000 ಏನಾದ್ರು ಆಚೆ ಬಿಡುಗಡೆ ಜನಸಾಮಾನ್ಯರಿಗೆ ತಲ್ತಾ ಇದ್ 100 ರೂಪಾಯಿ. ಇವಾಗ ಹಂಗಲ್ಲ, 1,000 ರೂಪಾಯಿ ಕಳಿದ್ರೆ 1,000 ರೂಪಾಯಿ. ಇದು ಬೆಸ್ಟ್ ಡೀಲ್ ಅಂತ ಹೇಳ್ತವ್ರ ಅವರು. ತುಂಬಾ ವರ್ಸ್ಟ್ ಡೀಲು ನೋಡಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಗೂಡ್ಸ್ ಗಳಿಗೆ 18% ಕೊಟ್ಟು ಅಲ್ಲಿಂದ ನಾವು ಕಳಿಸ್ಬೇಕಂತೆ. ಆಯ್ತಾ? ಅವ್ರಿಗೆ ನಾವು ಪಾವತಿ ಮಾಡ್ಬೇಕು. ಅವ್ರು ಕಳ್ಸೋ ಗೂಡ್ಸ್ ಗಳಿಗೆ 0 ಆಗಿ ಕಳ್ಸಿದ್ದಾರೆ. ಒಟ್ಟಾರೆ ಇದು ದೇಶದ ಯಾವ್ದು ಇಂಡಸ್ಟ್ರಿ, ಕೈಗಾರಿಕೆಗಳು ಮತ್ತೆ ಕೃಷಿಯನ್ನ ಎಕ್ಕುತ್ಸುವಂತ ಒಂದು ಡೀಲ್ ಅನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಮತ್ತೆ ಮುಖ್ಯವಾಗಿ ಬ್ರೆಜಿಲ್, ಯುರೋಪಿಯನ್ ರಾಷ್ಟ್ರಗಳ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು 25% 50% ಸುಂಕವನ್ನ ಹಾಕ್ತಾರೆ. ಆ ದೇಶಗಳು ಏನ್ ಮಾಡ್ತವೆ ಅಂದ್ರೆ, ಆ ದೇಶಗಳು ಮತ್ತೆ ಅಮೆರಿಕಾಗೇನೆ 25-50% ಸುಂಕವನ್ನ ಹಾಕ್ತಾರೆ. ನೋಡಿ, ನಾನು ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ. ನಮ್ ದೇಶದ ಮೇಲೆ 25% ಟ್ಯಾಕ್ಸ್ ಹಾಕೋರು, 50% ಏರಿಕೆ ಆದ್ರು ಯಾರೊಬ್ರು ಬಾಯ್ಬಿಟ್ಟಿಲ್ಲ. ನಮ್ಮ ಮೋದಿ ಅವರು ಸಹ 50% ಟ್ಯಾಕ್ಸ್ ಯಾಕೆ ಹಾಕಿಲ್ಲ ಹೇಳ್ತೀರ ಅವರು. ನೀವು ಅಲ್ಲ ರೀ, ರಷ್ಯಾದಿಂದ ಆಯಿಲ್ ತಗೊಳ್ತಿದ್ದೀರ ಅಂತ ಹೇಳಿ 50% ಟ್ಯಾಕ್ಸ್ ಹಾಕ್ತಾರೆ. ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರದಾಗ 3% ಟ್ಯಾಕ್ಸ್ ಅನ್ನು ಅವ್ರು ಹಾಕಿದ್ರು. ಈಗ 18% ಟ್ಯಾಕ್ಸ್. ಅವ್ರು ಕೊಡ್ತಕ್ಕಂತ, ನಾವು ಆಮದು ಮಾಡ್ತಕ್ಕಂಥ ಅನೇಕ ಉತ್ಪನ್ನಗಳಿಗೆ 0% ಟ್ಯಾಕ್ಸ್ ಅಂತ ಹೇಳಿದ್ರೆ ಅಲ್ಲಿಗೆ ಇದ್ರ ಅರ್ಥ ಏನು? ನಾವು ಅಮೆರಿಕದ ಮುಂದೆ ಮಂಡಿ ಊರಿದೀವ? ಇದು
ರಾಹುಲ್ ಗಾಂಧಿ ಎಲ್ಲ ಕಡೆನೂ ಹೇಳ್ತಾರೆ ದೇಶ ಮಾರಿಬಿಟ್ಟಿದ್ದಾರೆ ಅಂತ. ಫಾಲಿ ನಾರಿಮನ್ ಹೇಳ್ತಾರೆ, ಆಮೇಲೆ ಈ ರೆಡ್ ಸ್ಯಾರಿ ಬುಕ್ಕಲ್ಲಿ ಹೇಳ್ತಾರೆ. ಫಾಲಿ ನಾರಿಮನ್ ಏನು ಹೇಳ್ತಾರೆ ಗೊತ್ತಾ, 1970ರಲ್ಲಿ ಎಮರ್ಜೆನ್ಸಿ ಹಾಕಿದ್ವಾಗಲ ಆವಾಗಲೇ ಕಾಂಗ್ರೆಸ್ ಅವರು ದೇಶ ಮಾರಿಬಿಟ್ಟಿದ್ದಾರೆ ಅಂತ ಇವರು ಹೇಳ್ತಾರೆ. ಆಯ್ತಾ, ಇದರಲ್ಲಿ ರೆಡ್ ಸ್ಯಾರಿ ಬುಕ್ಕಲ್ಲಿ ಏನು ಹೇಳ್ತಾರೆ ಗೊತ್ತಾ, ಕಾಂಗ್ರೆಸ್ ಅವ್ರು ಏನು ಹೇಳಿದ್ರು, ಗಾಂಧಿ ಫ್ಯಾಮಿಲಿ ಇಸ್ ಪ್ರಯಾರಿಟಿ, ನ್ಯಾಷನಲ್ ಸೆಕ್ಯೂರಿಟಿಗಿಂತ ಮುಂಚೆ ಫಸ್ಟ್ ಬರುತ್ತೆ ಅಂತ ಈ ಬುಕ್ಕಲ್ಲಿ ಹೇಳಿದ್ದಾರೆ. ಈ ಬುಕ್ಕಲ್ಲಿ ಹೇಳಿರ್ಬೇಕಾದ್ರೆ ದೇಶ ಯಾರು ಮಾರಿದ್ದಾರೆ? ದೇಶ ಯಾವಾಗ ಗೊತ್ತಾ ಮಾರಿರೋದು, 2004ರಿಂದ 2014ವರೆಗೂ 2G ಸ್ಕ್ಯಾಮು, ಕೋಲ್ ಸ್ಕ್ಯಾಮು, ಆಮೇಲೆ ನ್ಯಾಷನಲ್ ಹೆರಾಲ್ಡ್ ಸ್ಕ್ಯಾಮು, NPA ಇದೆಲ್ಲ ಮಾಡಿದಾರಲ್ಲ, NPA ಎಲ್ಲ ಮಾಡಿದಾರಲ್ಲ, ಇಂಥವ್ರಿಗೆಲ್ಲ ಆವಾಗಲೇ ಇವರು ದೇಶ ಮಾರಿಬಿಟ್ಟಿದ್ದಾರೆ. 2014ರಿಂದ 2026ವರೆಗೂ ದೇಶನ ಇದರಲ್ಲಿ ಫ್ರಾಜೈಲ್ 5 ಇದ್ದಿದ್ದನ್ನ ಇವತ್ತಿನ ದಿವಸ ಟಾಪ್ 4 ತಂದಿದ್ದು ಯಾರು? ಮೋದಿ ತಂದಿದ್ದು. ಇನ್ನು ಸ್ವಲ್ಪ ದಿವಸದಲ್ಲಿ ಟಾಪ್ 3 ಬರುತ್ತೆ. ಅಂತಂದ್ರೆ ಮೋದಿ ಅವರು ಕಳೆದ 11 ವರ್ಷದಿಂದ ಏನೋ ಒಳ್ಳೇದು ಮಾಡ್ತಾ ಇದ್ದಾರೆ ದೇಶಕ್ಕೆ ಅನ್ನೋದಾಗಲ್ವಾ? ಇವರು ಮಾರ್ಬಿಟ್ಟಿದ್ದಾರೆ ಅಂತ ಹೇಳಲ್ಲ. ಈ ಬುಕ್ ಏನ್ ಹೇಳುತ್ತೆ? ಹಾಗಾದ್ರೆ ಈ ಬುಕ್ ಸುಳ್ಳು ಹೇಳ್ತಾ ಇದೆಯಾ? ಇದು ಫಾಲಿ ನಾರಿಮನ್ ಇವ್ರು ಯಾರು? ನಮ್ಮ ದೇಶ ಕಂಡಂತ ವೆರಿ ಜೂರಿಸ್ಟ್ ಇವರು. ಒನ್ ಆಫ್ ದಿ ವರ್ಸ್ಟ್ ಡೀಲ್ ಅಂತ ಹೇಳಲಾಗ್ತಿದೆ. ಈ ದೇಶದ ಬೆನ್ನೆಲುಬು ರೈತರ ಬೆನ್ನಿನ ಮೂಳೆನ ನೀವು ಅಮೆರಿಕ ಜೊತೆ ಸೇರ್ಕೊಂಡು ಮುರಿತಾ ಇದ್ದೀರಾ. ಕಾಂಗ್ರೆಸ್ ಅವರು ಸುಳ್ಳು ಹೇಳ್ತಾವ್ರೆ ಸರ್. ಈ ದೇಶ ಅಭಿವೃದ್ಧಿ ಕಾಣ್ಬೇಕು ಅಂದ್ರೆ ಮದರ್ ಆಫ್ ಆಲ್ ಟ್ರೇಡ್ ಡೀಲ್ಸ್ಗೆ ಸೈನ್ ಮಾಡಿದ ಇದು 70 ವರ್ಷದ ಕನಸು ಮೋದಿ ಅವ್ರ ಸರ್ಕಾರದಲ್ಲಿ ನನ್ಸಾಗಿರ್ತಕ್ಕಂಥದ್ದು. ಕಾಂಗ್ರೆಸ್ನವರು ಏನು ಅಂದ್ರೆ ದೇಶ ಅಭಿವೃದ್ಧಿ ಕಂಡು ಒಳ್ಳೆ ವ್ಯಾಪಾರ ವಾತಾವರಣ ಸೃಷ್ಟಿ ಮಾಡ್ತಾ ಇರೋದ್ರಿಂದ ಇವ್ರ ಆಡಳಿತದಲ್ಲಿ ಅಮೆರಿಕ ಇಂದ ಗೋಧಿನ ಭಿಕ್ಷೆ ಬೇಡಿ ತರ್ತಾ ಇದ್ರು. ಇವರು ಇನ್ನ ಎಸ್ ಮೇಡಮ್, ಇವರು ಸುಳ್ಳು ಮಾಹಿತಿ ಕೊಡ್ತಿದ್ದಾರೆ. ಇವ್ರು ಏನು ಮೋದಿ ಅವರು ತುಂಬಾ ಅಭಿವೃದ್ಧಿ ಮಾಡ್ತಿದ್ದಾರೆ ಅಂತ ಹೇಳಿದ್ರಲ್ಲ, 70 ವರ್ಷ ರಾಜಕೀಯ ಮಾಡಿದಂತ ಕಾಂಗ್ರೆಸ್ ಸರ್ಕಾರದ ಸಾಲ 52 ಲಕ್ಷ ಕೋಟಿ. ಇವತ್ತು 200 ಲಕ್ಷ ಕೋಟಿ ಸಾಲ ಮಾಡಿ ತುಪ್ಪ ತಿಂತಿದ್ದಾರೆ. ಇವತ್ತು ಕರ್ನಾಟಕ ಇಷ್ಟು ಅಭಿವೃದ್ಧಿ ಇದೆ ಅಂತ ಹೇಳಿದ್ರೆ ನೆಹರು ಕೊಟ್ಟ ಕಾರ್ಯಕ್ರಮಗಳು. ಅದಕ್ಕೆ ನಾವು ಎಷ್ಟು GST ಕಟ್ತಿರೋದು, ಇಡೀ ದೇಶದಲ್ಲೇ ನಾವು 2ನೇ ಅತಿ GST ಕಟ್ತಿದೀವಿ. ಯಾಕೆಂದ್ರೆ ನೆಹರು ಕೊಟ್ಟಿದಂತ ಕಾರ್ಯಕ್ರಮಗಳಿಂದ ನೀವು ಮಾರ್ತಿರೋದು ಮಾರ್ಕೊಂಡು ದೇಶ ಮಾರ್ಕೊಂಡು ತಿಂತೀರಿ. ನೀವು ಬರೀ ಮೇಂಟೈನ್ ಮಾಡಕ್ ಬಿಟ್ಟಿದ್ವಿ, ನಿಮ್ಗೆ ಈ ದೇಶನ ಮೇಂಟೈನ್ ಮಾಡಕ್ ಬಿಟ್ಟಿದ್ವಿ. ಆದ್ರೆ ಮಾರ್ಕೊಂಡು ತಿಂತಾ ಇದ್ದಾರೆ. ಸರಿ, 50 ಇಂದ 18% ಬಂದಿದೆ ಅಂತ ಹೇಳ್ತದಲ್ಲ. ಇವತ್ತಿಗೂ ಐರನ್ ಅಂಡ್ ಸ್ಟೀಲ್ ಅಲ್ಲಿ 50% ಇದೆ. ಅದನ್ನ ಬೇಕಾದ್ರೆ ಡಾಕ್ಯುಮೆಂಟ್ ಪ್ರಕಾರ ನೀವು ಚೆಕ್ ಮಾಡಿ. 50% ಇದೆ ಡಾಕ್ಯುಮೆಂಟೇಶನ್ ಅಲ್ಲಿ. ಟ್ಯಾಕ್ಸ್, ಐ ಆಮ್ ಟಾಕಿಂಗ್ ಅಬೌಟ್ ಟ್ಯಾಕ್ಸ್. 50% ಇದೆ. 50% ಮತ್ತೆ ಅಷ್ಟು ಮರ್ಯಾದಾ ಪುರುಷ ಮೋದಿ ಅವರ ಹೆಸರು ಎಕ್ಸ್ಚೇಂಜ್ ಫೈಲ್ ಯಾಕಿದೆ? ಇವತ್ತು ಅದನ್ನ ಉತ್ತರ ಕೊಡ್ಬೇಕಲ್ವಾ ಸರ್? ಇವತ್ತು ನೋಡಿ, ನಿನ್ನೆ ಏರ್ಪೋರ್ಟ್ ಅಲ್ಲಿ ಬೈರ್ತಿ ಬಸವರಾಜನ್ನ ಅರೆಸ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಯಾಕೆ ಬಿಜೆಪಿ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಬಿಜೆಪಿ ವಿರೋಧ ಪಕ್ಷದ ನಾಯಕರಿರ್ಬೋದು, ರಾಜ್ಯಾಧ್ಯಕ್ಷರು ಇರ್ಬೋದು, ಮುಖಂಡರು ಇರ್ಬೋದು, ಯಾರೇ ಆಗ್ಲಿ ಬೈರ್ತಿ ಬಸವರಾಜ್ ವಿಚಾರ ಯಾಕೆ ಮಾತಾಡ್ತಾ ಇಲ್ಲ? ನೀವು ಕೊಲೆ ಮಾಡಿ ಜೈಲಿಗೆ ಹೋದ್ರೆ ಮಾತಾಡ್ತಾರೆ ಸರ್. ಯಾಕೆ ಅದೇ ನಾವ್ ಮಾಡಿದ್ರೆ ಬೀದಿ ಕುತ್ಕೊಂಡ್ಬಿಡ್ತಾ ಇದ್ರು. ಅದೇ ಬಿಜೆಪಿ ಯಾಕೆ ಮಾತಾಡ್ತಾ ಇಲ್ಲ ಬೈರ್ತಿ ಬಸವರಾಜ್ ಬಗ್ಗೆ? ದಯವಿಟ್ಟು ಬಿಜೆಪಿ ಉತ್ತರ ಕೊಡ್ಬೇಕು ಸರ್ ಅದ್ರ ಬಗ್ಗೆ. ಈಗ ಬೈತಿ ಬಸವರಾಜ್ ಬಗ್ಗೆ ಟಾಪಿಕ್ ನಡೀತಾ ಇದೆಯಲ್ಲ, ನಾವು ಬಿಜೆಪಿ ಅವ್ರು ಮಾತಾಡಿಲ್ಲ ಅಂತೇಳಿ ಮಾತಾಡಕ್ಕಂತೇಳಿ ವಿಜೇಂದ್ರ ಅವರು ಅಧ್ಯಕ್ಷರಿದ್ದಾರೆ, ಅವ್ರು ಮಾತಾಡ್ತಾರೆ, ಹೈಕಮಾಂಡ್ ಇದೆ. ಈಗ ಕಾಂಗ್ರೆಸ್ ಅವರು ಜೈಲ್ಗೆ ಹೋಗ್ಬಿಟ್ಟು ಬಂದಾಗ DK ಗಣಪತಿ ಕೊಲೆ ಆಗಿದ್ದಂಗೆ, DK ರವಿ ಕೊಲೆ ಆಗಿದ್ದಂಗೆ ಇದ್ರ ಬಗ್ಗೆ ಜೈಲ್ಗೆ ಹೋಗಿ ಬಂದವ್ರು ಇವ್ರು ಯಾರಾದ್ರು ಮಾತಾಡಿದ್ರ? ಅಲ್ಲ, ಅವ್ರ ಕೊಲೆ ಅಲ್ಲ, ಅದಕ್ಕಂತ ಪೊಲೀಸ್ ತನಿಖೆ ಮಾಡ್ತಾರೆ, CID ಇದೆ, CID ತನಿಖೆ ಮಾಡ್ತಾರೆ. ಬಿಜೆಪಿ ಪಕ್ಷದವರೆಲ್ಲ ತನಿಖೆ ಮಾಡೋದು. ಒಬ್ಬ ಬಿಜೆಪಿ ಅಭ್ಯರ್ಥಿನ, ಶಾಸಕನ ಬಿಜೆಪಿ ಅವರೆಲ್ಲ ತನಿಖೆ ಮಾಡೋದು. ಅದಕ್ಕಂತ CID ಇದೆ, ಕಾನೂನಿದೆ. ಕಾನೂನು ಕ್ರಮ ತಗೊಂಡೆ. ಕಾನೂನು ಏನೇ ಕ್ರಮ ತಗೊಂಡ್ರು ಬದ್ಧ. MLA ಬದ್ಧ ಆದ್ರೂ ಒಬ್ಬ ಕಾರ್ಯಕರ್ತ ನಾನು ಬದ್ಧನೇ. ಅದಕ್ಕೆ ಅಲ್ಲ, ಹೋಗಿ ರಾಹುಲ್ ಗಾಂಧಿ ಯಾವ ಬೇಲ್ ಮೇಲಿದ್ದಾರೆ? DK ಸುರೇಶ್, ಸೋನಿಯಾ ಗಾಂಧಿ, DK ಶಿವಕುಮಾರ್ ಯಾವ ಬೇಲ್ ಮೇಲೆ ಹೊರಗಡೆ ಇದ್ದಾರೆ ಅಂತೇಳಿ KJ ಜಾರ್ಜ್ ಅವ್ರ ಬಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ ಇಷ್ಟೊಂದು ಹಿಸ್ಟ್ರಿನೇ ಬರುತ್ತೆ. ಯಾರು ಜೈಲ್ಗೆ ಹೋಗಿಲ್ಲ? ಕಾಂಗ್ರೆಸ್ ಅಲ್ಲಿ ಯಾವ ಮಿನಿಸ್ಟರ್ ಜೈಲ್ಗೆ ಹೋಗಿಲ್ಲ? ಅವ್ರು ಹೋಗಿದ್ದಾರೆ. ಅವ್ರು ಹೋದಾಗ ಅಬ್ಬರಿಸಿ ಬೊಬ್ಬರಿಯ ಭಾರತೀಯ ಜನತಾ ಪಕ್ಷದವರು ಇವತ್ತು ಬೈರ್ತಿ ಬಸವರಾಜ್ ಜೈಲಿಗೆ ಹೋದಾಗ ಯಾಕೆ ಸೌಂಡ್ ಬರ್ತಿಲ್ಲ ಅಂತ ಹೇಳ್ತಾರೆ. ಕೋರ್ಟ್ ಇದೆ, ಅವ್ರು ಹಾಗೆ ಹೇಳ್ತಾರಲ್ಲಮ್ಮ.
ಲಾ ಇದೆ ನೋಡ್ಕೊಂಡಂತೆ ಇವ್ರದ್ರಲ್ಲೂ ಹೇಗೆ ಲಾಯರ್ ಎಲ್ಲ ಇರ್ತಾರಲ್ಲ ಅದೇ ತರ ನಾನ್ ಹೇಳ್ತಾರೆ ಅಲ್ಲ ರೀ ಬೇಡ ಇವಾಗ ಏನ್ ಗೊತ್ತಾ? ಯಾರು ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ರೀ. ಬೈರತಿ ಬಸವರಾಜ್ ಅವರು ಕೊಲೆ ಮಾಡಿಲ್ಲ ಅಂದ್ರೆ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಕ್ಕೆ ಹಾಕೋಬೇಕಾಯ್ತು. DK ಅವರು ಇದೇ ಶಿಡ್ಲಘಟ್ಟದ ರಾಜೀವ್ ಗೌಡ ಮಹಿಳಾ ದಿನ ಅಮೃತ ಗೌಡನಪ್ಪ ಒಂದ್ ನಿಮಿಷ ಮೇಡಮ್ ಇದೇ ಶಿಡ್ಲಘಟ್ಟದ ರಾಜೀವ್ ಗೌಡ ಅಮೃತ ಗೌಡನ ನಿವ್ಯಾಚವಾಗಿ ಬೈದಿದಾಗ ಎಲ್ಲಿ ತರ ಮರ್ಸ್ಕೊಂಡಿದ್ದ ಕೇರಳ ಮರ್ಸ್ಕೊಂಡಿದ್ದ ಈ ಕಾಂಗ್ರೆಸ್ಸಿನ ಇದರಲ್ಲಿ ಗೋಧಿನ ಭಿಕ್ಷೆ ಬೇಡಿ ತಂದಿದ್ದಂಥದ್ದು. ಮತ್ತೆ ಈ ಮಹಿಳಾ ಮಣಿಗಳು ಮಾತಾಡ್ತಾ ಇದ್ದಾರೆ. ಒಂದ್ ನಿಮಿಷ ಸರ್, ಈ ಮಹಿಳಾ ಮಣಿಗಳು ಹೇಳ್ತಾರೆ ನಿಮಗೆ ರಿಸರ್ವೇಶನ್ಸ್ ಕೊಡ್ಬೇಕಂದ್ರೆ 30 ಪೂರ್ಸ್ ಕೊಡ್ಬೇಕಂದ್ರೆ ಮೋದಿನೇ ಬರ್ಬೇಕಾಗಿತ್ತು. ಹಿಂದಿನ ಗೃಹ ಮಂತ್ರಿಗಳು ಗಡಿಪಾರಾದಂತ ಲೀಡರ್ ಅವ್ರದ ಉದಾಹರಣೆಗಳು ಸಾವಿರಾರಿದೆ ಆಯ್ತಾ. ಈಗ ಭೈರತಿ ಬಸವರಾಜ್ ಅವರು ಯಾವುದೇ ತಪ್ಪು ಮಾಡಿಲ್ಲ ಅಂತಂದಿದ್ರೆ ಅವರು ಕಾನೂನು ಮೊರೆ ಹೋಗ್ಬೋದಾಗಿತ್ತು. ಕಾನೂನು ಮೊರೆ ಹೋದಾಗ ಅವ್ರಿಗೆ ಬೇಲ್ ರಿಜೆಕ್ಟ್ ಆಗದಂದಾಗ ಗುಜರಾತ್ ಅಲ್ಲಿ ಹೋಗಿ ಅಡಗುವಂತ ಪ್ರಮೇಯ ಇರ್ಲಿಲ್ವಾ ಅವ್ರಿಗೆ? ನಾನು ಇಷ್ಟೇ ಹೇಳೋದು ಸರ್, ಈಗ ಚಾಮರಾಜಪೇಟೆ ವಿಷಯಕ್ಕೆ ಬಂದೆ ನಾನು ಹೇಳ್ತೀನಿ, ರೌಡಿಗಳನ್ನ ಬೆಳೆಸುವಂತ ಕೆಲಸ, ರೌಡಿಗಳನ್ನ ಪೋಷಿಸುವಂತ ಕೆಲಸ ಬಿಜೆಪಿ ಮಾತ್ರ ಮಾಡಕ್ ಸಾಧ್ಯ. ಅದಕ್ಕೆ ಉದಾಹರಣೆ ಚಾಮರಾಜಪೇಟೆಯಲ್ಲಿ ಸೈಲೆಂಟ್ ಸುನೀಲ್ ಅನ್ನೋರಿಗೆ ಟಿಕೆಟ್ ಕೊಟ್ಟಿದ್ದು ಇದೇ ಬಿಜೆಪಿ ಅವರಿಗೆ ಟಿಕೆಟ್ ಏನು ಕೊಟ್ಟಿರ್ಲಿಲ್ಲ. ಎಸ್ ಸರ್. ಸರ್ ಇವಾಗ ಇವರು ಅನೇಕ ಪ್ರಶ್ನೆಗಳನ್ನ ಇವರು ಬಿಜೆಪಿಯವರು ಮಿತ್ರರು ಮಾತಾಡ್ತಾ ಇದ್ರು. ದೇಶಕ್ಕೆ ಬಲಿದಾನ ಕೊಟ್ಟಿದ್ದಾರೆ ಸರ್. ಬಿಜೆಪಿಯವರು ಬಲಿದಾನ ಕೊಟ್ರ? ದೇಶಕ್ಕೆ ಬಲಿದಾನ ಕೊಟ್ಟಂತ ಒಂದು ಕುಟುಂಬ ಯಾವ್ದಾದ್ರು ಇದ್ರೆ ನಮ್ಮ ದೇಶದಲ್ಲಿ ಗಾಂಧಿ ಕುಟುಂಬ. ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ದೇಶಕ್ಕೆ ಬಲಿದಾನ ಕೊಟ್ಟರು. ನಮ್ಮ ವಿಚಾರ ಇಷ್ಟೇ, US ಮತ್ತೆ ಭಾರತದ ಡೀಲು ಇದು ನಮ್ಮ ದೇಶಕ್ಕೆ ರೈತರ ಅವರ ಮರಣದ ಮೇಲೆ ಮಾರಕ ಆಗಿದೆ. ಅದೇ ನಮ್ಮ ಪ್ರಶ್ನೆ. ಅದಕ್ಕೆ ಸರಿಯಾಗಿ ಉತ್ತರ ಕೊಡಕ್ಕೆ ಹೇಳಿ ಅವ್ರಿಗೆ. ಎಸ್ ಸರ್. ನೋಡಿ ಸರ್, ಈ ದೇಶದ ಕಾನೂನು ಎಲ್ಲಾರ್ಗು ಒಂದೇನೆ. ಅದು ಯಾರಾದ್ರೂ ಆಗಿರ್ಲಿ ಇವತ್ತಿನ ದಿವಸ ನೀವು ಕರ್ನಾಟಕ ಕೇಳ್ತಾ ಇದ್ದೀರಾ, ಕರ್ನಾಟಕದಲ್ಲಿ ನಡೆದಿರುವಂತ ಘಟನೆ ಅದು ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಅದು ಎಲ್ಲರೂ ಕಾನೂನಿಗೆ ತಲೆ ಬಾಗ್ಲೇಬೇಕಾಗುತ್ತೆ. ಅದ್ರ ಜೊತೆಗೇನೆ ಇನ್ನೊಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ 2004ರಿಂದ 2014ವರೆಗೂ ಈ ದೇಶ ಮಾರಿದಾರಲ್ಲ ಕಾಂಗ್ರೆಸ್ ಅವರು ಯಾವತ್ತೂ ಇನ್ನೊಂದ್ಸರಿ ಸರ್ಕಾರ ಇದಕ್ಕೆ ಅಧಿಕಾರಕ್ಕೆ ಬರಲ್ಲ. 2014ರಿಂದ 26ವರೆಗೂ ಅಭಿವೃದ್ಧಿ ಮಾಡ್ಕೊಂಡ್ ಬಂದಿದಾರಲ್ಲ. ಇವತ್ತು ನಾವು ಟ್ರೇಡ್ ಡೀಲ್ ಅನ್ನ 38 ದೇಶದ ಜೊತೆಗೇನೆ 8 ಬಿಗ್ಗೆಸ್ಟ್ ಟ್ರೇಡ್ ಡೀಲ್ ಮಾಡಿದೀವಿ. ಯುರೋಪಿಯನ್ ಯೂನಿಯನ್ ಜೊತೆ ಮಾಡಿದ್ವಲ್ಲ, ಮದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳಿದ್ದು ಇವತ್ತು US ಜೊತೆಗೆ ಮಾಡಿರೋ